ಪ್ರೀತಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷಾ ತರಗತಿಗೆ ಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾನು ತಮಗೆ ತಮ್ಮ ಪಠ್ಯಪುಸ್ತಕದಲ್ಲಿರುವ ವಿಜಯಮಾಲಾ ರಂಗನಾಥ್ ಅವರು ಬರೆದಿರುವಂತಹ ಬ್ಲಡ್ ಗ್ರೂಪ್ ಪಾಠವನ್ನು ಹೇಳಿದ್ದೇನೆ. ಈ ಪಾಠವು ಮಾನವೀಯತೆ ಮೌಲ್ಯಕ್ಕೆ ಸಂಬಂಧಪಟ್ಟಂತಹ ಪಾಠವನ್ನು ತಮಗೆ ತಿಳಿಸಿದ್ದೇನೆ. ಇವತ್ತಿನ ಅಭ್ಯಾಸದಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದಂತಹ ಒಂದು ವಾಕ್ಯದ ಹಾಗೂ 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡೋಣ. ಹಾಗಾದರೆ ಮೊದಲಿಗೆ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಬ್ಲಡ್ ಗ್ರೂಪ್ ಡಾಕ್ಟರ್ ವಿಜಯಮಾಲಾ ರಂಗನಾಥ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ವೀಣಾಳ ತಾಯಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಲಡ್ ಗ್ರೂಪ್ ಯಾವುದು? ವೀಣಾಳ ತಾಯಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಲಡ್ ಗ್ರೂಪ್ ಯಾವುದು? ಉತ್ತರ, ವೀಣಾಳ ತಾಯಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಲಡ್ ಗ್ರೂಪ್ ಓ ನೆಗೆಟಿವ್. ವೀಣಾಳ ತಾಯಿಗೆ ಅಗತ್ಯವಾಗಿ ಬೇಕಾಗಿದ್ದ ಬ್ಲಡ್ ಗ್ರೂಪ್ ಓ ನೆಗೆಟಿವ್. ಎರಡನೇ ಪ್ರಶ್ನೆ, ಡಾಕ್ಟರ್ ವೀಣಾಳ ರಕ್ತ ತೆಗೆದುಕೊಳ್ಳಲು ಏಕೆ ನಿರಾಕರಿಸಿದರು? ಡಾಕ್ಟರ್ ವೀಣಾಳ ರಕ್ತ ತೆಗೆದುಕೊಳ್ಳಲು ಏಕೆ ನಿರಾಕರಿಸಿದರು? ಉತ್ತರ, ಡಾಕ್ಟರ್ ವೀಣಾಳ ರಕ್ತ ತೆಗೆದುಕೊಳ್ಳಲು ನಿರಾಕರಿಸಿದರು ಏಕೆಂದರೆ ಅವಳ ಬಡಕಲು ಶರೀರವೇ ಕಾರಣ. ಡಾಕ್ಟರ್ ವೀಣಾಳ ರಕ್ತ ತೆಗೆದುಕೊಳ್ಳಲು ನಿರಾಕರಿಸಿದರು ಏಕೆಂದರೆ ಅವಳ ಬಡಕಲು ಶರೀರವೇ ಕಾರಣ. ಮೂರನೆಯ ಪ್ರಶ್ನೆ, ವೀಣಾಳ ತಂದೆ ತಾಯಿಯ ಹೆಸರೇನು? ವೀಣಾಳ ತಂದೆ ತಾಯಿಯ ಹೆಸರೇನು? ಉತ್ತರ, ವೀಣಾಳ ತಂದೆ ಹೆಸರು ಶ್ರೀನಿವಾಸ ರಾಘವಾಚಾರ್ಯ ಹಾಗೂ ತಾಯಿ ಹೆಸರು ಆಂಡಳಮ್ಮ. ವೀಣಾಳ ತಂದೆ ಹೆಸರು ಶ್ರೀನಿವಾಸ ರಾಘವಾಚಾರ್ಯ ಹಾಗೂ ತಾಯಿ ಹೆಸರು ಆಂಡಳಮ್ಮ. ನಾಲ್ಕನೇ ಪ್ರಶ್ನೆ, ವೀಣಾಳ ಟೆನ್ಷನ್ ಯಾವಾಗ ಕಡಿಮೆಯಾಯಿತು? ನಾಲ್ಕನೇ ಪ್ರಶ್ನೆ, ವೀಣಾಳ ಟೆನ್ಷನ್ ಯಾವಾಗ ಕಡಿಮೆಯಾಯಿತು? ಉತ್ತರ, ತಾಯಿ ಆಂಡಳಮ್ಮನಿಗೆ ಬ್ಲಡ್ ಅರೇಂಜ್ ಆದಾಗ ವೀಣಾಳ ಟೆನ್ಷನ್ ಕಡಿಮೆಯಾಯಿತು. ತಾಯಿ ಆಂಡಳಮ್ಮನಿಗೆ ಬ್ಲಡ್ ಅರೇಂಜ್ ಆದಾಗ ವೀಣಾಳ ಟೆನ್ಷನ್ ಕಡಿಮೆಯಾಯಿತು. ಐದನೆಯ ಪ್ರಶ್ನೆ, ಜನರು ರಾಘವಾಚಾರ್ಯರನ್ನು ಏನೆಂದು ಕರೆಯುತ್ತಿದ್ದರು? ಜನರು ರಾಘವಾಚಾರ್ಯರನ್ನು ಏನೆಂದು ಕರೆಯುತ್ತಿದ್ದರು? ಜನರು ರಾಘವಾಚಾರ್ಯರನ್ನು ವೇದಬ್ರಹ್ಮ ಎಂದು ಕರೆಯುತ್ತಿದ್ದರು. ಜನರು ರಾಘವಾಚಾರ್ಯರನ್ನು ವೇದಬ್ರಹ್ಮ ಎಂದು ಕರೆಯುತ್ತಿದ್ದರು. ಆರನೇ ಪ್ರಶ್ನೆ, ಆಂಡಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿರಲಿಲ್ಲ ಏಕೆ? ಆರನೇ ಪ್ರಶ್ನೆ, ಆಂಡಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಮನೆಯಲ್ಲಿರಲಿಲ್ಲ ಏಕೆ? ಉತ್ತರ, ಆಂಡಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದರು. ಉತ್ತರ, ಆಂಡಳಮ್ಮ ಆಸ್ಪತ್ರೆ ಸೇರಿದಾಗ ರಾಘವಾಚಾರ್ಯರು ಯಾವುದೋ ಕಾರ್ಯಕ್ರಮಕ್ಕೆ ಬಾಂಬೆಗೆ ತೆರಳಿದ್ದರು. ಏಳನೇ ಪ್ರಶ್ನೆ, ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯ ಯಾವುದು? ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯ ಯಾವುದು? ಉತ್ತರ, ಮನುಷ್ಯನ ಅಂತಸ್ತಿಗಿಂತ ಮನುಷ್ಯತ್ವ ಹಾಗೂ ಮಾನವೀಯತೆ ಬಹಳ ಮುಖ್ಯ ಎಂಬುದು ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯವಾಗಿದೆ. ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯ ಯಾವುದು? ಉತ್ತರ, ಮನುಷ್ಯನ ಅಂತಸ್ತಿಗಿಂತ ಮನುಷ್ಯತ್ವ ಹಾಗೂ ಮಾನವೀಯತೆ ಬಹಳ ಮುಖ್ಯ ಎಂಬುದು ಬ್ಲಡ್ ಗ್ರೂಪ್ ಕಥೆಯಲ್ಲಿ ಬಿಂಬಿತವಾಗಿರುವ ಮೌಲ್ಯವಾಗಿದೆ. ಮಕ್ಕಳೇ, ನೀವು ಈ ಪಾಠದ ಅಂದರೆ ಬ್ಲಡ್ ಗ್ರೂಪ್ ಪಾಠದ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಿದ್ದೇನೆ. ಈಗ 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ರಾಘವಾಚಾರ್ಯರ ವೇಷಭೂಷಣಗಳು ಹೇಗಿದ್ದವು? ರಾಘವಾಚಾರ್ಯರ ವೇಷಭೂಷಣಗಳು ಹೇಗಿದ್ದವು? ಉತ್ತರ, ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು. ಹಣೆಯಲ್ಲಿ ತಿರುನಾಮ
ಮ ಬರ್ಕೊಳ್ಳಿ ಮಕ್ಕಳೇ, ಮ ಕಾಣಿಸ್ತಾ ಇಲ್ಲ. ತಿರುನಾಮ, ಮೇಲುಕೋಟೆ ಕಚ್ಚೆ ಪಂಚೆ, ಜುಟ್ಟು ಮಹಾರಾಜರು ಹೊದಿಸಿದ ಶಾಲು, ಇವರ ಮಾಮೂಲು ಉಡುಪು. ಎರಡು ಕೈಯಲ್ಲಿ ಒಟ್ಟು ಉಂಗುರಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟಿ ಧರಿಸಿದ್ದಾರೆ. ರಾಘವಾಚಾರ್ಯರ ವೇಷಭೂಷಣಗಳು ಹೇಗಿದ್ದವು? ಶ್ರೀನಿವಾಸ ರಾಘವಾಚಾರ್ಯರು ಶ್ರೋತ್ರಿಯರು. ಹಣೆಯಲ್ಲಿ ತಿರುನಾಮ, ಮೇಲುಕೋಟೆ ಕಚ್ಚೆ ಪಂಚೆ, ಜುಟ್ಟು ಮಹಾರಾಜರು ಹೊದಿಸಿದ ಶಾಲು, ಇವರ ಮಾಮೂಲು ಉಡುಪು. ಎರಡು ಕೈಯಲ್ಲಿ ಒಟ್ಟು 8 ಉಂಗುರಗಳು, 8 ಬರ್ಕೊಳ್ಳಿ ಮಕ್ಕಳೇ, 8 ಬರೆದಿಲ್ಲ, 8 ಉಂಗುರಗಳು, ಕತ್ತಿನಲ್ಲಿ ಹುಲಿ ಉಗುರಿನ ಪದಕದ ಸರ, ಕಿವಿಗೆ ಒಂಟಿ ಧರಿಸಿದ್ದಾರೆ. ಇವು ರಾಘವಾಚಾರ್ಯರ ವೇಷಭೂಷಣಗಳು ಆಗಿದ್ದವು. ಎರಡನೇ ಪ್ರಶ್ನೆ, ಜನರು ರಾಘವಾಚಾರ್ಯರನ್ನು ವೇದ ಬ್ರಹ್ಮ ಎಂದು ಏಕೆ ಕರೆಯುತ್ತಿದ್ದರು? ಉತ್ತರ: ಜನರು ರಾಘವಾಚಾರ್ಯರನ್ನು ವೇದ ಬ್ರಹ್ಮ ಎಂದು ಕರೆಯುತ್ತಿದ್ದರು ಏಕೆಂದರೆ ಅವರು ಸಂಸ್ಕೃತದಲ್ಲಿ ವಿದ್ವಾಂಸರಾಗಿದ್ದರು. ಅಲ್ಲದೆ ಶ್ರಾವಣ ಮಾಸ ಬಂತೆಂದರೆ ಬಿಡುವಿಲ್ಲದಷ್ಟು ಉಪನ್ಯಾಸಗಳು ಇರುತ್ತಿದ್ದವು. ಮಡಿವಂತಿಕೆ ಎನ್ನುವುದು ರಕ್ತಗತವಾಗಿ ಬಂದಿತ್ತು. ಆದ್ದರಿಂದ ಅವರಿಗೆ ವೇದ ಬ್ರಹ್ಮ ಎಂದು ಕರೆಯುತ್ತಿದ್ದರು. ಮೂರನೆಯ ಪ್ರಶ್ನೆ, ಆಂಡಳಮ್ಮ ಆಸ್ಪತ್ರೆ ಸೇರಿದ್ದು ಏಕೆ? ಉತ್ತರ: ಪ್ರತಿದಿನ ಆಂಡಳಮ್ಮ ವಾಕ್ ಮಾಡಬೇಕೆಂಬ ಡಾಕ್ಟರರ ಸಲಹೆಯಂತೆ, ತೇ ಕಾಣಿಸ್ತಾ ಇಲ್ಲ ಮಕ್ಕಳೇ, ಅನುಸ್ವರದ ಮುಂದೆ ತೇ ಮಾಡಿಕೊಳ್ಳಿ. ಸಲಹೆಯಂತೆ ಆಂಡಳಮ್ಮ ಬೆಳಿಗ್ಗೆ ವಾಕ್ ಮಾಡಲು ಹೋದಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು. ಆಂಡಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದು ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದ್ದರಿಂದ ಆಸ್ಪತ್ರೆಗೆ ಸೇರಿಸಿದರು. ಇನ್ನೊಂದು ಸಲ ನೋಡಿ ಮಕ್ಕಳೇ. ಪ್ರತಿದಿನ ಆಂಡಳಮ್ಮ ವಾಕ್ ಮಾಡಬೇಕೆಂಬ ಡಾಕ್ಟರರ ಸಲಹೆಯಂತೆ ಆಂಡಳಮ್ಮ ಬೆಳಿಗ್ಗೆ ಅಂತೇಳಿ ಬರೆದಿದ್ದೀನಿ ನೋಡಿ ಮಕ್ಕಳೇ. ಬೆಳಿಗ್ಗೆ ವಾಕ್ ಮಾಡಲು ಹೋದಾಗ ಹಿಂದಿನಿಂದ ಬಂದ ಹಸು ಅವರನ್ನು ಬೀಳಿಸಿತು. ಆಂಡಳಮ್ಮ ಮುಂದುಗಡೆ ಇದ್ದ ಚೂಪಾದ ಕಲ್ಲಿನ ಮೇಲೆ ಬಿದ್ದು ರಕ್ತಸ್ರಾವವಾಗಿ ಎಚ್ಚರ ತಪ್ಪಿದ್ದರಿಂದ ಆಸ್ಪತ್ರೆಗೆ ಸೇರಿಸಿದರು. ನಾಲ್ಕನೆಯ ಪ್ರಶ್ನೆ, ಸಿದ್ಲಿಂಗು ರಕ್ತ ನೀಡಲು ಅಳುಕಿದ್ದು ಏಕೆ? ಉತ್ತರ: ತಾನು ಅವರ ಮನೆಯಲ್ಲಿ ಇರುವ ಆಳು. ಅವರು ದೊಡ್ಡವರು, ತುಂಬ ಮಡಿ ಮಾಡುವವರು. ತಾನಾದರೋ ಮಂಕುಬುದ್ಧಿಯವನು, ಅಲ್ಲದೆ ತಾನು ಮಾಂಸ ತಿನ್ನುವವನು. ಆದುದರಿಂದ ಸಿದ್ಲಿಂಗು ರಕ್ತ ನೀಡಲು ಅಳುಕಿದನು. ಇನ್ನೊಂದು ಸಲ ನೋಡಿ ಮಕ್ಕಳೇ. ತಾನು ಅವರ ಮನೆಯಲ್ಲಿ ಇರುವ ಆಳು. ಅವರು ದೊಡ್ಡವರು, ತುಂಬ ಮಡಿ ಮಾಡುವವರು. ತಾನಾದರೂ ಮಂಕು ಬುದ್ಧಿಯವನು, ಅಲ್ಲದೆ ತಾನು ಮಾಂಸ ತಿನ್ನುವವನು. ಆದುದರಿಂದ ಸಿದ್ಲಿಂಗು ರಕ್ತ ನೀಡಲು ಅಳುಕಿದನು. ಐದನೇ ಪ್ರಶ್ನೆ, ರಕ್ತ ನೀಡಲು ಅಳುಕಿದ ಸಿದ್ಲಿಂಗುವಿಗೆ ಡಾಕ್ಟರ್ ಹೇಳಿದ್ದೇನು? ಉತ್ತರ: ರಕ್ತ ನೀಡಲು ಅಳುಕಿದ ಸಿದ್ಲಿಂಗುವಿಗೆ ಡಾಕ್ಟರ್, ನೋಡಪ್ಪ, ಬದುಕಿಸೋಕ್ಕೆ ಬೇಕಾಗಿರೋದು ರಕ್ತ. ಇಲ್ಲಿ ನಿನ್ನ ಜಾತಿ, ಮತ, ಅಂತಸ್ತು ಯಾವುದೂ ಬರಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ ಎಂದು ಹೇಳಿದನು. ರಕ್ತ ನೀಡಲು ಅಳುಕಿದ ಸಿದ್ಲಿಂಗುವಿಗೆ ಡಾಕ್ಟರ್, ನೋಡಪ್ಪ, ಬದುಕಿಸೋಕ್ಕೆ ಬೇಕಾಗಿರೋದು ರಕ್ತ. ಇಲ್ಲಿ ನಿನ್ನ ಜಾತಿ, ಮತ, ಅಂತಸ್ತು ಯಾವುದೂ ಬರಲ್ಲ. ರಕ್ತದಾನ ಎಲ್ಲ ದಾನಕ್ಕಿಂತ ಮುಖ್ಯ. ನೀನು ಅದೆಲ್ಲ ಯೋಚನೆ ಮಾಡಬೇಡ, ಬೇಗ ಬಾ, ಇಲ್ಲಿ ಬಾ ಎಂದು ಹೇಳಿದನು. ಈಗ ಆರನೇ ಪ್ರಶ್ನೆ. ಸಿದ್ಲಿಂಗು ರಕ್ತ ನೀಡಿದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಡಾಕ್ಟರನ್ನು ಏಕೆ ಕೇಳಿಕೊಂಡನು? ಸಿದ್ಲಿಂಗು ರಕ್ತ ನೀಡಿದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಡಾಕ್ಟರನ್ನು ಏಕೆ ಕೇಳಿಕೊಂಡನು? ಉತ್ತರ: ತಾನು ಅವರ ಮನೆಯ ಆಳು, ತಾನು ಮಾಂಸ ತಿನ್ನುವವನು. ಈ ವಿಷಯ ರಾಘವಾಚಾರ್ಯರಿಗೆ ತಿಳಿದರೆ ಏನಂದಾರು ಎಂಬ ಭೀತಿ ಅವನಲ್ಲಿ ಆವರಿಸಿರಬೇಕು. ಅಲ್ಲದೆ ಅವರು ತುಂಬ ದೊಡ್ಡವರು, ತಾನು ಸಣ್ಣವನೆಂಬ ಕೀಳರಿಮೆ ಇರಬೇಕು. ಆದ್ದರಿಂದ ಸಿದ್ಲಿಂಗು ರಕ್ತ ನೀಡಿದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಡಾಕ್ಟರನ್ನು ಕೇಳಿಕೊಂಡನು.
ತಾನು ಅವರ ಮನೆಯ ಆಳು, ತಾನು ಮಾಂಸ ತಿನ್ನುವವನು. ಈ ವಿಷಯ ರಾಘವಾಚಾರ್ಯರಿಗೆ ತಿಳಿದರೆ ಏನಂದಾರು ಎಂಬ ಭೀತಿ ಅವನಲ್ಲಿ ಆವರಿಸಿರಬೇಕು. ಅಲ್ಲದೆ ಅವರು ತುಂಬ ದೊಡ್ಡವರು, ತಾನು ಸಣ್ಣವನೆಂಬ ಕೀಳರಿಮೆ ಇರಬೇಕು. ಆದ್ದರಿಂದ ಸಿದ್ಲಿಂಗು ರಕ್ತ ನೀಡಿದ್ದನ್ನು ಯಾರಿಗೂ ಹೇಳಬೇಡಿ ಎಂದು ಡಾಕ್ಟರನ್ನು ಕೇಳಿಕೊಂಡನು. ಈಗ 7ನೇ ಪ್ರಶ್ನೆ. ಸಿದ್ಲಿಂಗು ಕೇಳಿಕೊಂಡರೂ ಡಾಕ್ಟರ್ ಸತ್ಯವನ್ನು ಏಕೆ ಮುಚ್ಚಿಡಲಿಲ್ಲ? ಸಿದ್ಲಿಂಗು ಕೇಳಿಕೊಂಡರೂ ಡಾಕ್ಟರ್ ಸತ್ಯವನ್ನು ಏಕೆ ಮುಚ್ಚಿಡಲಿಲ್ಲ? ಉತ್ತರ: ಇಲ್ಲಿ ಮನುಷ್ಯತ್ವ ಮುಖ್ಯ. ಅಲ್ಲದೆ ಸಿದ್ಲಿಂಗು ಬ್ಲಡ್ ಕೊಡದೇ ಇದ್ದಿದ್ದರೆ ರಾಘವಾಚಾರ್ಯರ ಹೆಂಡತಿಯು ಬದುಕುವ ಸಾಧ್ಯತೆ ಇರಲಿಲ್ಲ. ಸಿದ್ಲಿಂಗುವಿನ ಮನುಷ್ಯತ್ವವನ್ನು ಮನವರಿಕೆ ಮಾಡಿಕೊಡಬೇಕು, ಸತ್ಯದ ಅರಿವಾಗಬೇಕು ಎಂಬ ಕಾರಣಕ್ಕೆ ಡಾಕ್ಟರ್ ಸತ್ಯವನ್ನು ಮುಚ್ಚಿಡಲಿಲ್ಲ. ಇಲ್ಲಿ ಮನುಷ್ಯತ್ವ ಮುಖ್ಯ. ಅಲ್ಲದೆ ಸಿದ್ಲಿಂಗು ಬ್ಲಡ್ ಕೊಡದೇ ಇದ್ದಿದ್ದರೆ ರಾಘವಾಚಾರ್ಯರ ಹೆಂಡತಿಯು ಬದುಕುವ ಸಾಧ್ಯತೆ ಇರಲಿಲ್ಲ. ಸಿದ್ಲಿಂಗುವಿನ ಮನುಷ್ಯತ್ವವನ್ನು ಮನವರಿಕೆ ಮಾಡಿಕೊಡಬೇಕು, ಸತ್ಯದ ಅರಿವಾಗಬೇಕು ಎಂಬ ಕಾರಣಕ್ಕೆ ಡಾಕ್ಟರ್ ಸತ್ಯವನ್ನು ಮುಚ್ಚಿಡಲಿಲ್ಲ. ಈಗ 8ನೇ ಪ್ರಶ್ನೆ. ರಾಘವಾಚಾರ್ಯರಿಗೆ ಸಿದ್ಲಿಂಗು ಮೇಲೆ ಕೃತಜ್ಞತಾ ಭಾವ ಏಕೆ ಮೂಡಿತು? ರಾಘವಾಚಾರ್ಯರಿಗೆ ಸಿದ್ಲಿಂಗು ಮೇಲೆ ಕೃತಜ್ಞತಾ ಭಾವ ಏಕೆ ಮೂಡಿತು? ಉತ್ತರ: ಸಿದ್ಲಿಂಗು ಮನುಷ್ಯತ್ವವನ್ನು ಅವರಿಗೆ ಮನವರಿಕೆ ಮಾಡಿದ್ದನು. ಬೇರೆ ಜಾತಿಯವನಾದರೂ ಮನುಷ್ಯತ್ವದಿಂದ ತಮ್ಮ ಹೆಂಡತಿಯನ್ನು ಬದುಕಿಸಿದ್ದ ಪ್ರತಿಯೊಬ್ಬರಲ್ಲೂ ಹರಿಯುವ ರಕ್ತ ಒಂದೇ. ರಕ್ತಕ್ಕೆ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳಿಲ್ಲ ಎಂಬ ಸತ್ಯವನ್ನು ಅರಿತು ಸಿದ್ಲಿಂಗು ಮೇಲೆ ಕೃತಜ್ಞತಾ ಭಾವ ರಾಘವಾಚಾರ್ಯರಿಗೆ ಮೂಡಿತು. ಇನ್ನೊಂದು ಸಲ ನೋಡಿ ಮಕ್ಕಳೇ. ಸಿದ್ಲಿಂಗು ಮನುಷ್ಯತ್ವವನ್ನು ಅವರಿಗೆ ಮನವರಿಕೆ ಮಾಡಿದ್ದನು. ಅಂದರೆ ಯಾರಿಗೆ? ಸಿದ್ಲಿಂಗು ಮನುಷ್ಯತ್ವವನ್ನು ಅವರಿಗೆ ಅಂದರೆ ರಾಘವಾಚಾರ್ಯರಿಗೆ ಮನವರಿಕೆ ಮಾಡಿದ್ದನು. ಬೇರೆ ಜಾತಿಯವನಾದರೂ ಮನುಷ್ಯತ್ವದಿಂದ ತಮ್ಮ ಹೆಂಡತಿಯನ್ನು ಬದುಕಿಸಿದ್ದ ಪ್ರತಿಯೊಬ್ಬರಲ್ಲೂ ಹರಿಯುವ ರಕ್ತ ಒಂದೇ. ರಕ್ತಕ್ಕೆ ಜಾತಿ, ಮತ, ಧರ್ಮಗಳ ಕಟ್ಟಳೆಗಳಿಲ್ಲ ಎಂಬ ಸತ್ಯವನ್ನು ಅರಿತು ಸಿದ್ಲಿಂಗು ಮೇಲೆ ರಾಘವಾಚಾರ್ಯರಿಗೆ ಕೃತಜ್ಞತಾ ಭಾವ ಮೂಡಿತು. ಮಕ್ಕಳೇ, ಇವು ಇವತ್ತಿನ ಅಭ್ಯಾಸ. ಅಂದರೆ ಇವತ್ತಿನ ಅಭ್ಯಾಸದಲ್ಲಿ 1 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರ ಮತ್ತು 2-3 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಮುಂದಿನ ಪ್ರಶ್ನೆಗಳಿಗೆ ಹಾಗೂ ಭಾಷಾ ಅಭ್ಯಾಸದ ಚಟುವಟಿಕೆಗಳೊಂದಿಗೆ ತಮ್ಮ ಮುಂದೆ ಹಾಜರಿರುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.